ಸದನದಲ್ಲಾದಂತಹ ಬಹುದೊಡ್ಡ ಹಂಗಾಮ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಅನ್ನುವಂತಹ ಆರೋಪದ ಬೆನ್ನಲ್ಲೇ ದೂರು ಕೊಟ್ಟರು ಠಾಣೆ ಮೆಟ್ಟಿಲೇರಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆ 75 ಮತ್ತು 79 ಅಡಿ ಕೇಸನ್ನ ದಾಖಲಿಸಲಾಗಿದೆ. ಲೈಂಗಿಕ ಕಿರುಕುಳ, ಮಹಿಳೆಯ ಇಚ್ಛೆ ವಿರುದ್ಧ ಅಶ್ಲೀಲತೆ ತೋರೋದು ಇವೆಲ್ಲವೂ ಆ ಕೇಸ್ನಡಿ ಬರುತ್ತೆ. ಲೈಂಗಿಕ ಬಣ್ಣದ ಬಗ್ಗೆ ಟೀಕೆ ಮಾಡೋದು. ಈಗ ಸಿಟಿ ರವಿ ವಿರುದ್ಧ ಎಫ್ಐಆರ್ ಆಗಿರುವ ಹಿನ್ನೆಲೆ ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿಯನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳ್ತಾ ಇದ್ರು. ಠಾಣೆಗೆ ಹೋಗಿನೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ ಹೆಬ್ಬಾಳ್ಕರ್ ಅಂದ್ರು. ಅದರಂತೆ ಹೆಬ್ಬಾಳ್ಕರ್ ಅವರು ಹೋಗಿ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟರು. ಕಂಪ್ಲೇಂಟ್ ಅನ್ನು ಆಧರಿಸಿ ಎಫ್ಐಆರ್ ಆಗಿದೆ. ಈಗ ಎಫ್ಐಆರ್ ಆದ ಬೆನ್ನಲ್ಲೇ ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಇವತ್ತು ನಡೆದಂತಹ ಭಾರಿ ದೊಡ್ಡ ಹಂಗಾಮ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿದ್ರು ಸಿಟಿ ರವಿ ಅನ್ನುವಂಥದ್ದು ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ. ಮೊದಲಿಗೆ ಸ್ಪೀಕರ್ಗೆ ದೂರು ಕೊಡ್ತಾರೆ. ನಂತರ ಎಫ್ಐಆರ್ ಆಗಿರೋದನ್ನ ಎಫ್ಐಆರ್ ಕಾಪಿ ಗಮನಿಸ್ತಾ ಇದ್ದೀವಿ ನಾವು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಹೆಬ್ಬಾಳ್ಕರ್ ಅವರ ದೂರನ್ನ ಆಧರಿಸಿ ದಾಖಲಾಗಿರುವಂತಹ ಎಫ್ಐಆರ್ ಇದು. ಈಗ ಎಫ್ಐಆರ್ ದಾಖಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಸಂಕಷ್ಟನ. ಬಿಎನ್ಎಸ್ ಕಾಯ್ದೆ 75 ಮತ್ತು 79 ಅಡಿ ಕೇಸ್ ದಾಖಲಾಗಿರೋದು. ಲೈಂಗಿಕ ಕಿರುಕುಳದ ಕೇಸ್ ಅದು. ಮಹಿಳೆಯ ಇಚ್ಛೆ ವಿರುದ್ಧ ಅಶ್ಲೀಲತೆ ತೋರಿರುವಂತಹ ಕೇಸ್ ದಾಖಲಾಗಿರೋದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ಈ ಎಲ್ಲ ಕೇಸ್ ಅಡಿ ದಾಖಲಾಗಿರೋದ್ರಿಂದಾಗಿ ಬಿಎನ್ಎಸ್ ಕಾಯ್ದೆ 75 ಮತ್ತು 79 ಅಡಿ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗ್ತಾರಾ ಸಿಟಿ ರವಿ? ಹಾಗಿದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆಗಳಿದೆ ಅಂತ ತಿಳಿದು ಬರ್ತಾ ಇದೆ. ಸಿಟಿ ರವಿ ಪ್ರತಿಭಟಿಸಿದ್ರು. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಲಾಗ್ತಾ ಇದೆ, ನಾನು ಯಾವುದೇ ರೀತಿಯಲ್ಲಿ ಆ ತರದ ಪದಗಳ ಬಳಕೆಯನ್ನು ಮಾಡಿಲ್ಲ, ಬೇಕಾದ್ರೆ ದಾಖಲೆಗಳನ್ನ ಪರಿಶೀಲಿಸಲಿ ಅಂದ್ರು. ಸಭಾಪತಿಗಳು ಮಾತನಾಡಿದ್ದಾರೆ. ಸಂಪೂರ್ಣವಾದಂಥ ರಕ್ಷಣೆ ಕೊಡುವಂಥ ಕೆಲಸ. ಆತ್ಮಸಾಕ್ಷಿಯ ಮಾತುಗಳನ್ನ ತಾವು ಆಡಬೇಕು. ಅದೆಲ್ಲೋ ಒಂದು ಕಡೆ ಎರಡೂ ಕಡೆಯವರಿಗೆ ಒಂದು ಎಚ್ಚರಿಕೆಯ ಇಡೀ ನಾನು ನಿಮಗೆ ಹೇಳಿಬಿಡ್ತೀನಿ. ನೀವು ನನ್ನ ಸ್ಟೇಟ್ಮೆಂಟ್ಗಳು ಒಂದು ತಿಂಗಳಿಂದ ನೋಡ್ತಿರ್ಬೋದು. ಇದು ಮೇಲ್ಮನೆ. ಎಲ್ಲರೂ ತಮ್ಮ ತಮ್ಮ ಆತ್ಮವನ್ನು ಪರೀಕ್ಷೆ ಮಾಡ್ಕೋಬೇಕು. ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಅನ್ನೋಂಥದ್ದು ಏನು ಹೇಳಿ ಮತ್ತೆ ಅದನ್ನು ರಿಪೀಟ್ ಮಾಡಿ ಎಲ್ಲವನ್ನ ನಾನು ಇದರಲ್ಲಿ ಉಲ್ಲೇಖನ ಮಾಡಿದ್ದೀನಿ. ಮತ್ತು ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಇಷ್ಟೊತ್ತನಕ ಕೂತ್ಕೊಂಡು ಎರಡು ಇವನು ಕೇಳಿದ್ವಿ. ಇವರು ಕಂಪ್ಲೇಂಟ್ ಕೊಟ್ಟಾಗ ಹಿಂಗೆ ಅವ್ರನ್ನೂ ಕರೆಸಿದ್ವಿ. ಕರೆಸಿ ಈ ಥರ ನಿಮ್ಮ ಕಂಪ್ಲೇಂಟ್ ಕೊಟ್ಟರೆ ಅಂತ ಹೇಳಿದ್ವಿ. ಆಮೇಲೆ ರವಿ ಅವ್ರನ್ನ ಕರೆಸಿದ್ವಿ. ಈ ಥರ ಅವ್ರ ಕಂಪ್ಲೇಂಟ್ ಕೊಡ್ತೀವಿ. ಎರಡನ್ನೂ ನಾವು ಅವ್ರಿಗೆ ಹೇಳಿದ್ವಿ. ಹೇಳಿ ಅವರು ನಮ್ಗೆ ಕೊಟ್ಟರು. ಎಲ್ಲವನ್ನ ಕ್ರೋಢೀಕರಿಸಿ ನನ್ನ ತೀರ್ಮಾನ ನಾನು ಸದನದಲ್ಲಿ ನಮಗೇನು ಸಂಬಂಧ ಬರೋಂಗಿಲ್ಲ. ಅದು ನಮ್ಮ ಸದನದಲ್ಲಿ ಏನಾಯ್ತು, ನಮ್ಮ ಜವಾಬ್ದಾರಿ ನಾವು ಮುಗಿಸಿದ್ವಿ. ಅವರು ಹೊರಗಡೆ ಏನು ಮಾಡ್ಕೋತಾರೆ ನಮ್ಗೆ ಸಂಬಂಧ ಇಲ್ಲ. ಈ ಸದನದಲ್ಲಿ ಇದರಲ್ಲಿ ಆದ ಜವಾಬ್ದಾರಿ ಐ ಆಮ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ನನ್ನ ಜವಾಬ್ದಾರಿ ತಗೊಂಡಿನಿ ಮತ್ತು ಇಬ್ಬರನ್ನು ಸರಿ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಅದು ನನಗೇನು ಗೊತ್ತಿಲ್ಲ. ಅಲ್ಲ, ನನಗೇನು ನೇಮ ಐತಿ. ನೇಮ ಐತಿ. ಯಾರನ್ನ ಇದನ್ನು ಮಾಡ್ಬೇಕಾದ್ರೆ ಅದನ್ನು ಕೇಳಬೇಕಾಗ್ತಿದೆ. ನಮಗೆ ಕೇಳಿದ್ರೆ ಅದು ಏನಂತ ನಿಯಮದ ಪ್ರಕಾರ ನಾವು ಮಾಡ್ತೀವಿ. ನಿಮ್ಗೆ ಹೇಳಬೇಕಂತ ಸಭಾಪತಿಗಳ ಮಾತನ್ನ ಕೇಳಿದ್ವಿ. ನಾವು ಎರಡೂ ಕಡೆಯ ಮಾತನ್ನ ಆಲಿಸಿದೀವಿ. ಏನ್ ಹೇಳಬೇಕು ಅದನ್ನ ಹೇಳಿದ್ದೇನೆ ಅಂತ. ಈಗ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಎಫ್ಐಆರ್ ಅವರ ವಿರುದ್ಧ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗ್ತಾರ, ಅರೆಸ್ಟ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಬಿಎನ್ಎಸ್ ಕಾಯ್ದೆ 75 ಮತ್ತು 79 ಅಡಿ ಕೇಸ್ ದಾಖಲಾಗಿರೋದು. ಈ ಕಾಯ್ದೆಗಳು ಏನ್ ಹೇಳುತ್ತೆ? ಲೈಂಗಿಕ ಕಿರುಕುಳ ಕೊಟ್ಟ ಕಾಯ್ದೆ ಇದು. ಮಹಿಳೆ ಇಚ್ಛೆ ವಿರುದ್ಧ ಅಶ್ಲೀಲ ಪದ ಬಳಕೆಯನ್ನು ಮಾಡಿರುವಂಥದ್ದು. ಇವೆಲ್ಲ ಕ್ರಿಯೆಗಳು ನಡೆದಂತಹ ಸಂದರ್ಭದಲ್ಲಿ ಈ ಕಾಯ್ದೆಗಳನ್ನಡಿ ಎಫ್ಐಆರ್ ದಾಖಲಾಗುತ್ತೆ. ಈಗ ಸಿಟಿ ರವಿಯವರ ವಿರುದ್ಧವೂ ಕೂಡ ದಾಖಲಾಗಿರೋದು ಇದೇ ಕಾಯ್ದೆಯಡಿ ಎಫ್ಐಆರ್. ಆ ಹಿನ್ನೆಲೆಯಲ್ಲಿ ಈಗ ಸಿಟಿ ರವಿ ಅರೆಸ್ಟ್ ಆಗ್ತಾರಾ? ಹಾಗಿದ್ರೆ ಅವಮಾನಿಸುವ ಉದ್ದೇಶದಿಂದ ಪದ ಬಳಕೆ ಮಾಡಿರೋದು ಸೆಕ್ಷನ್ 79 ಅದನ್ನು ಹೇಳುತ್ತೆ. ಸೆಕ್ಷನ್ 75 ಲೈಂಗಿಕ ಕಿರುಕುಳದ ಆರೋಪ. ಹಿರೇಬಾಗೇವಾಡಿ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಾಗಿದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಹದೇವಿನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸಹದೇವ್, ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಎಫ್ಐಆರ್ ಆಗಿದೆ, ಆ ಕೇಸ್ಗಳನ್ನ ಸೆಕ್ಷನ್ಗಳನ್ನ ನೋಡ್ತಾ ಹೋದ್ರೆ ಅರೆಸ್ಟ್ ಆಗೋ ಚಾನ್ಸಸ್ ಹೈ ಇದೆಯಾ ಅಂತ?
ಹೌದು ಪ್ರತಿಭಾ, ಏನು ಸಿ.ಟಿ. ರವಿ ಅವರ ವಿರುದ್ಧ ಈಗ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುವಂತದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ದೂರನ್ನ ದಾಖಲಿಸಿರುವಂತದ್ದು. BNS ಕಾಯ್ದೆಯಡಿ 2023, 75 ಮತ್ತು 79 ಸೆಕ್ಷನ್ ಅಡಿಯಲ್ಲಿ ಈ ಒಂದು ದೂರು ದಾಖಲಾಗಿರುವಂತದ್ದು.